ರಂಗಭೂಮಿ ಕಲಾವಿದೆ, ಹಾಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ತರುಣ್ ಸುಧೀರ್ ಅವರ ಅಮ್ಮ, ನಮ್ಮೆಲ್ಲರ ಮುದ್ದಿನ ಸುಧೀರ್ ಅವರ ಮಡದಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಅಮ್ಮ, ಹೇಗಿದ್ದೀರಾ? ಹಾಯ್, ನಮಸ್ತೆ. ನನ್ಗ ಚೆನ್ನಾಗಿದ್ದೀನಿ. ನನ್ಗಂತೂ ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ಆ ಸ್ಮೈಲ್, ಆ ಬ್ರೈಟ್ ಸ್ಮೈಲ್ ಹಂಗೆ ಇರುತ್ತೆ. ಏನಿದ್ರು ಗುಟ್ಟು? ಏನು ದೈವದತ್ತವಾಗಿ ಬಂದಿರೋ ಗುಟ್ಟು ಅಷ್ಟೇ, ಬೇರೆ ಇನ್ನೇನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್, ಇವತ್ತಿಗೂ ಅಮ್ಮ ಸ್ಟೇಜಿಗೆ ಹತ್ತಿದ್ರೆ ಆ ಖಡಕ್ ಡೈಲಾಗ್ಗಳು, ಮೊನ್ನೆ ಜಿ ಕನ್ನಡದಲ್ಲಿ ಬಂದಾಗ ನೀವು ಹೊಡೆದಂತ ಆ ಡೈಲಾಗ್ಗಳಿರ್ಬೋದಲ್ಲ, ಆ ಶಕ್ತಿ, ಆ ನೆನಪಿನ ಶಕ್ತಿ ಎಲ್ಲವೂ ಹಂಗೆ ಇದೆ. ಸೊ ಇದನ್ನ ಹಿಂಗೆ ಅಮ್ಮ ನಿಮ್ಗೆ ಯಾವ ಅಂತ ತರ? ಅಲ್ಲ, ರಂಗದೇವತೆ ಅದು ಎಳ್ಕೊಂಡ್ಬಿಡ್ತಾಳೆ. ಆ ಸ್ಟೇಜ್ ಅನ್ನೋದು ನಮ್ಮ ತಾಯಿ ಇದ್ದಂಗೆ. ಆ ತಾಯಿ ಹತ್ರ ಹೋಗ್ತಿದ್ದಂಗೆ ಅವಳು ಎಳ್ಕೊಂಡು ನಮ್ಗೇನು ಆಶೀರ್ವಾದ ಮಾಡ್ಬೇಕು ಮಾಡ್ತಾಳೆ. ನಾವಿದು ಮಾಡ್ತಾ ಇದ್ದೀವಿ, ನಾವಿದು ಚೆನ್ನಾಗಿ ಮಾಡಿದ್ವಿ, ಪರ್ಫಾರ್ಮೆನ್ಸ್ ನಮ್ಗೆ ಗೊತ್ತಿರಲ್ಲ. ಆಕೆ ಮಡಿಲಲ್ಲಿ ಮಲಗಿರ್ತೀವಿ, ಆಕೆ ಹೆಂಗೆ ಬೇಕೋ ಹಾಗೆ ಯೂಸ್ ಮಾಡ್ತಾಳೆ. ನಾವು ರಂಗತಾಯಿನೇ ಪ್ರೀತಿಸೋದು, ರಂಗತಾಯಿನೇ ಪೂಜೆ ಮಾಡೋದು, ಅದೇ ನಮ್ಮ ಉಸಿರು. ಎಸ್ ಅಮ್ಮ, ಕಲಾವಿದ್ರ ತರ ಹೈಫೈ ಮಾಡ್ಕೊಂಡು ಏನೋ ಹಾಯ್ ಬಾಯ್ ಅನ್ನೋ ಇಲ್ಲ. ಆ ತಾಯಿ ನಮ್ಗೆ ಆಶೀರ್ವಾದ ಅಷ್ಟೇ. ಎಸ್ ಅಮ್ಮ, ಈಗ ಒಂದು ಧಾರಾವಾಹಿ ವಸುದೇವ ಕುಟುಂಬ ಬರ್ತಾ ಇದೆ. ಸೊ ಇದ್ರಲ್ಲಿ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ? ನಾನು ವಸುದೇವನ ತಾಯಿ ಪಾರ್ಟು, ಅಂದ್ರೆ ಮೊಮ್ಮಕ್ಕಳಿಗೆಲ್ಲ ಅಜ್ಜಿ ಪಾರ್ಟು. ಒಳ್ಳೆ ಪಾತ್ರ ಇದೆ, ಅದನ್ನ ನಾವು ಅನುಭವಿಸಿ ಅದರಲ್ಲಿ ಏನು ತತ್ವ ಇದೆ ಅದನ್ನ ತಗೊಂಡು ಮನೆ ಮನೆಗೆ ತಲುಪಿಸ್ಬೇಕು. ಇದು ನಮ್ಮ ಕರ್ತವ್ಯ. ಅವಾಗಲೇ ಆ ಸೀರಿಯಲ್ ಸಕ್ಸಸ್ ಆಗೋದು, ನಮ್ಮ ಪಾತ್ರಗಳು ಹೇಳೋದು. ಎಸ್, ಈಗ ಒಂದು ಪರ್ಸನಲ್ ಲೈಫ್ಗೆ ಬರೋದಾದ್ರೆ, ಮಗ ಸೊಸೆ ಒಂದು ಇನ್ನೇ ವಿವಾಹ ವಾರ್ಷಿಕೋತ್ಸವ ಮೊನ್ನೆಷ್ಟೇ ಆಚರಿಸ್ಕೊಂಡ್ರು. ಸೊ ಹೇಗಿದೆ ಆ ಸಂಭ್ರಮ ಎಲ್ಲ? ಏನ್ ವಿವಾಹ ಆಯ್ತು, ಅವರಿಗೆ ಖುಷಿ ಇರುತ್ತೆ, ನಾವು ಆಶೀರ್ವಾದ ಮಾಡೋದು ಅಷ್ಟೇ ನಮ್ಮ ಕೆಲಸ. ಅವ್ರಿಗೆ ಒಳ್ಳೇದಾಗ್ಲಿ. ನಮ್ ತರುಣ್ ಕೂಡ ಚಿತ್ರರಂಗನೇ ನನ್ನ ಉಸಿರು ಅಂತ ತಿಳ್ಕೊಂಡಿದ್ದಾನೆ. ಅವ್ರ ತಂದೆಯವರು ಹಾಗೆ ತಿಳ್ಕೊಂಡಿದ್ರು, ನಾನು ಹಾಗೆ ತಿಳ್ಕೊಂಡಿದ್ದೀನಿ. ಸೊ ನಾವು ಏನೋ ಮಾಡ್ಬೇಕು ಅಂತ ಮಾಡೋದಲ್ಲ. ನಮ್ಮ ಉಸಿರಿರೋವರೆಗೂ ಈ ರಂಗ ಬಿಡಕ್ಕಾಗಲ್ಲ, ಈ ಬಣ್ಣ ಬಿಡಕ್ಕಾಗಲ್ಲ ಅಷ್ಟೇ. ಹೌದು ಅಮ್ಮ. ಸೋನಲ್ ಅವರು ಈಗ ಸಾಕಷ್ಟು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಸೊ ಮನೇಲಿ ನಿಮ್ಮ ಅವರ ಒಂದು ಬಾಂಧವ್ಯ ಹೆಂಗಿದೆ? ಮಗಳ ತಾಯಿ ಅಂತಾನೆ ಅವರು ಹೇಳ್ತಾ ಇರ್ತಾರೆ, ಎಲ್ಲೇ ಹೋದ್ರು ಅಮ್ಮ ಹಿಂಗೆ, ಅಮ್ಮ ಹಂಗೆ ಅಂತ. ಅವಳು ಮಗಳು, ನನ್ನ ತಾಯಿ. ನಮಗೆ ಮಗಳ ಕೊರತೆ ಇದೆ, ಅವರಿಗೆ ತಾಯಿ ಕೊರತೆ ಇದೆ, ಸರಿಯಾಗೋಗಿದೆ. ಓಕೆ, ಏನೇನ್ ಅಡ್ಗೆ ಮಾಡ್ತಾರೆ ಸೋನಲ್ ಅವ್ರು? ಮಾಡೋ ಅಡ್ಗೆ ನಿಮ್ಗೆ ಯಾವ್ದು ಇಷ್ಟ ಅಂತ? ಅವ್ರ ಅಡ್ಗೆ ನನ್ಗೇನು ಅಷ್ಟು ಇಷ್ಟ ಆಗಲ್ಲ, ನಾನ್ ಮಾಡೋದೇ ಅವ್ರಿಗೆ ಇಷ್ಟ ಆಗತ್ತೆ. ತರುಣ್ಗೂ ನಾನ್ ಮಾಡೋದೇ ಅಡಿಗೆ. ಅಮ್ಮ ಏನ ತಿಂಡಿ ಮಾಡಿದ್ರು ಅಡಿಗೆ, ಏನೋ ಈ ಕೈಯಿಂದ ಒಂದು ಆಶೀರ್ವಾದ ಅಷ್ಟೇ. ಎಲ್ಲರೂ ಇಷ್ಟಪಡ್ತಾರೆ, ನನಗೂ ಖುಷಿ. 4 ಜನಕ್ಕೆ ಊಟ ಬಡಿಸಿದ್ರೇನೆ ನನಗೆ ಖುಷಿ ಸಿಗತ್ತೆ, ಇಲ್ಲಾದ್ರೆ ಸಿಗೋದೇ ಇಲ್ಲ. ಹೌದು, ನಾವು ಒಂದ್ಸರಿ ತರುಣ್ ಅವ್ರು ಹೇಳಿದ್ ಕೇಳಿದ, ಅಮ್ಮ ಮಾಡಿ ಶರಣ್ ಸರು, ತರುಣ್ ಸರು ಎಲ್ಲ ಅಮ್ಮ ಮಾಡೋ ಅಡ್ಗೆ ನಾನ್ ವೆಜ್ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀವಿ ಅಂತ. ರವಿಚಂದ್ರನಿಂದ ಹಿಡಿದು ರಾಜ್ಕುಮಾರ್ ಅವರಿಂದ ಹಿಡಿದು ಎಲ್ಲರಿಗೂ ನಾನ್ ವೆಜ್ ಊಟ ಕೊಟ್ಟು ಕಳಿಸಿದ್ರೇನೆ ಆ ಸೆಟ್ಟಿಗೆ ಅಂಬರೀಷ್ ಅಣ್ಣ ಅಂತ ಬರ್ರೋ ಸುಧೀರ್ ಮನೆಯಿಂದ ಊಟ ಬಂದಿದೆ ಅಂತ ಹೇಳೋರು. ಓಕೆ, ಸುಧೀರ್ ಸರ್ಗೆ ಏನ್ ಇಷ್ಟ ಆಗ್ತಿತ್ತು? ಮೊನ್ನೆ ಒಂದು ಸುದ್ದಿ ಹೇಳಿದ್ರು, ರವಿಚಂದ್ರನ್ ಸರ್ ಸೆಟ್ ಊಟ ಬರ್ತಿತ್ತು ಅಂದ್ರೆ ಸುಧೀರ್ ಒಂದ್ ಪೂರಿ ಒಂದೆರಡೋ ಮೂರೋ ಅಲ್ಲ, ಅವರು 100 ಪೂರಿಗಳನ್ನ ಒಂದ್ಸರಿ ಜನಾರ್ದನ ಹೋಟ್ಲಲ್ಲಿ ಎಲ್ಲ ಊಟಕ್ಕೆ ಎಷ್ಟು ಬೇಕಷ್ಟು ತಿನ್ನಿ ನೀವು ಅಂದ್ರೆ, ಹಂಗಾರೆ ನಾನು ಇವತ್ತು 100 ಪೂರಿ ತಿಂತೀನಿ ಅಂತ 100 ಪೂರಿ ತಿಂದ್ರಂತೆ. ಅವಾಗ ಫುಲ್ ಮೀಲ್ಸ್ ಅಂತ ಹೋಟ್ಲಲ್ಲಿ. ಮಾರನೇ ದಿವಸನೇ ಪ್ಲೇಟ್ ಮೀಲ್ಸ್ ಅಂತ ಹಾಕದ್ರಂತೆ. ಯಾಕೆ ಅಂದ್ರೆ ಸುಧೀರ್ 100 ಪೂರಿ ತಿಂದಿಕ್ಕೆ ಅಂತ. ಅದೊಂದು ಇತಿಹಾಸನೇ ಆಗ್ಬಿಡ್ತು. ಸುಧೀರ್ ಬರ್ತಾನೆ ಅಂತಂದ್ರೆ 100 ಪೂರಿ ಬೇಡ, 5-6 ಪೂರಿ ತಿನ್ನೋಣ ಅಂತ. ಓಕೆ, ಸುದೀಪ್ ಸರ್ಗೆ ಏನ್ ತುಂಬಾ ಇಷ್ಟ ಆಗ್ತಾ ಇತ್ತು ಆಗ? ಉತ್ತರ ಕರ್ನಾಟಕ ಕಡೆ ಎಲ್ಲ ತುಂಬಾ ಕ್ಯಾಂಪ್ ಮಾಡ್ತಾ ಇತ್ತು, ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಆ ಕಡೆ ಹಿಟ್ಟಿನ ಪಲ್ಯ ಅಂತ ಸಿಗತ್ತೆ, ಹಿಟ್ಟಿನ ಪಲ್ಯ, ಆಮೇಲೆ ಶೇಂಗಾ ಚಟ್ನಿ, ಮೊಸರು, ತುಪ್ಪ, ಇಷ್ಟ ಆಗಿದೆ. ಓಕೆ ಅಮ್ಮ, ಈಗ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ವೆಬ್ ಸಿರೀಸ್ ಮಾಡ್ತಾ ಇದ್ದಾರೆ ತರುಣ್ ಸುಧೀರ್ ಸರ್. ಒಂದು ಜಿ ಕನ್ನಡಕ್ಕಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮನ್ನೇನಾದ್ರೂ ಆದ ವೆಬ್ ಸಿರೀಸ್ ನೋಡಬಹುದಾ? ಯಾಕಂದ್ರೆ ನಿಮ್ಮ ಭಾಷೆ ಹಿಡಿತ ಆಗಿರ್ಬೋದು. ಅವನು ನಮ್ಗೇನು ಹೇಳಲ್ಲ, ಅವ್ನು ಅಲ್ಲೇ ಅಮ್ಮ ಇವತ್ತು ನಿನ್ ಶೂಟಿಂಗ್ ಇದೆ ಬಾ ಅಂತಂದಾಗ ನಾವು ಹೋಗ್ಬೇಕು. ಮೊದ್ಲೇ ನೀವು ಹಿಂಗೆ ಪ್ರಿಪೇರ್ ಆಗ್ರಿ ಅಂತ ಹೇಳಲ್ಲ. ಮತ್ ನಮಗೂ ಪ್ರಿಪೇರ್ ಮಾಡ್ಕೊಳ್ಳೋದು ಇಷ್ಟ ಇರೋದಿಲ್ಲ, ಸ್ಪಾಟ್ ಎಲ್ಲ ಹೇಳ್ತೀವಲ್ಲ, ಅದೇ ಖುಷಿಯಾಗಿರುತ್ತೆ. ಓಕೆ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಏನಾದ್ರು ಒಂದು ನಿಮ್ಗೆ ಅಭಿನಯಿಸೋ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ ಅಂತ? ಈಗ ನಾನೀಗ ಒಂದು 45 ವರ್ಷಗಳಿಂದ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತಾ ಇದ್ದೀನಿ, ಉತ್ತರ ಕರ್ನಾಟಕದ ಮಾತುಗಳನ್ನೇ ಮಾತಾಡ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರು ಕೆಲವೊಬ್ರು ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದಿಷ್ಟು ಈ ಕಡೆ ಭಾಷೆ ಮಾತಾಡ್ತೀನಿ. ನಮ್ಗೆ ಉತ್ತರ ಕರ್ನಾಟಕ ಭಾಷೆ ಗಂಡು ಭಾಷೆ. ಓಕೆ ಅಮ್ಮ,
ಓಕೆ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಏನಿಲ್ಲ, ಈ ವಸುದೇವ ಕುಟುಂಬ ಆ ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಮನೆ ಮನೆಗೂ ರೀಚ್ ಆಗಿ ಪ್ರತಿಯೊಂದು ಹೆಣ್ಣು ಮಕ್ಕಳು ನೋಡುವಂತ ಕತೆ ಇದು.